ಹಾಯ್ ಹಲೋ ನಮಸ್ಕಾರ ಮತ್ತೊಂದಿಗೆ ಸ್ವಾಗತ ಸುಸ್ವಾಗತ. ಇದು ನನ್ನಗಲ್ಲ, ಇದು ಸ್ಪೆಷಲ್ ಕರಿ ವ್ಲಾಗ್ಸ್. ಬನ್ನಿ ಮುಂದೆ ಇಟ್ಟೊಂದಾಗ ನೋಡಿ ಫ್ರೆಂಡ್ಸ್, ಇದೆ ಕೆಂಬೇರಿ. ನಮ್ಮ ಕಿಟ್ಟಣ್ಣ ಬೀಸು ಬಂದಿದ್ದ. ಇವು ವೀಡಿಯೋದ ಮಾತ್ರ ಕಿಟ್ಟಣ್ಣ ಅವದ, ಆಮೇಲೆ ಕಿಟ್ಟ ಬೋಳಿ ಮೇಲೆ ಕೊಡೋದಿಲ್ಲ, ಮರ್ಯಾದೆ. ನಮ್ಮ ಕಿಟ್ಟಣ್ಣ ಫುಲ್ ಪ್ರೊಫೆಷ್ನಲ್ ಆಗಿ ಬಂದಿದೆ ಇವತ್ತು. ಪ್ರೊಫೆಷನಲ್ ಆಗಿ ರೌಂಡ್ ಬೀಸುದು ಹೆಂಗಂತ ಹೇಳಿಕೊಡ್ತೇನೆ. ಸಗ ನಿಮ್ದೊಂದು ಎರಡು ಅಭಿಪ್ರಾಯ. ಶಂಕಂದ ನಾವೀಗ ಇಲ್ಲಿ ಸಾಂತಾನಕ್ಕೆ ಬಂದಿದ್ದೆ, ಅದೇ ಅಂತ ಸಿಕ್ಕತ್ತಿಲ್ಲ ಕೆಸಿನೋ ಅದಿತ್ತಲ್ಲ, ಅದು ಕೆಸಿನೋ ಶಿಪ್ ಅದ. ಈಗ ಸದ್ಯಕ್ಕೆ ಮಳೆಗಾಲಕ್ಕೆ ಬಂದಾನ ಅದು. ಈಗ ಮಳೆಗಾಲ ಇಲ್ಲಿಗೆ ಇಟ್ಟಿರು, ಸ್ವಲ್ಪ ದಿನ ಬಿಟ್ಟು ಈಗ ಮಳೆಗಾಲ ಹರ್ಕುತ್ತ ಮಳೆಗಾಲ ಮುಗಿದ ನಂತರ ಫುಲ್ ಒಂಥರ ಹೈಫೈ ಪಾರ್ಟಿ ಕಂಡಾಗದ ಒಂಥರ. ನೀವು ಕಾಮುದರ ಸೀದಾ ಶಾಸ್ತನ ಕೋಡಿ ಬೀಚಿಗೆ ಬನ್ನಿ, ಸರಿಯಾದ. ಕೋಡಿ ಬೀಚ್ ಅಂದರೆ ವಿನಾಯಕ ಕೋಡಿ ಅಲ್ಲ, ಶಾಸ್ತನ ಕೋಡಿ. ಈಗೆಲ್ಲ ಬೀಸಕ್ಕೆಲ್ಲ ಸ್ಟಾರ್ಟ್ ಮಾಡಿ ಆಯ್ತು. ಈಗ ನಮ್ಮ ವ್ಲಾಗರ್ ಶಶು ವ್ಲಾಗರ್ 1 ಲಕ್ಷ ಸಬ್ಸ್ಕ್ರೈಬರ್ ಇದ್ದ ನಮ್ಮ ಶಶು ವ್ಲಾಗರ್ ಇತ್ತು ಕಾಣಿ, ಒಂದು ಕ್ಯಾಮ್ರಾ ಕಾಣಿ, ಒಂದು ಕಾಣಿ. ನಮ್ಮ ಕಿಟ್ಟ ಈಗ ಬೀಸು ಸ್ಟಾರ್ಟ್ ಮಾಡೋಕ್ಕಷ್ಟೇ, ಎಲ್ಲ ಬೆಳ ಮುಂಚೆ ಬಂದಿಲ್ಲ ಬೀಸ್ತಿದ್ರು. ಇವನು ಈಗ 11:15 ಬೆಳಕೈತಿ. ಈ ಕಿಟ್ನಿ ಮಾತ್ರ 11:15 ಬೆಳಕೈತಿ. ಈಗ ಗಿಡ ಮೀನು ಕಾಣಗಡೆ ಅಂತದ್ದು. ಒಂದು ಒಳ್ಳೆ ಮಾಡಿ ಬಿಸಾಡಿ ಗಿಡ, ಕೊಂಡರಿಗೆಲ್ಲ ಖುಷಿ ಆಯ್ತು. ಒಳ್ಳೆ ರೌಂಡ್ ಬಿದ್ದೈತೆ. ನಾ ಜೀವಮಂದ ಕಂಡಲ್ಗಡೆ ಇದೆ ಪೋಸ್ಟರ್ ಕಡೆ ಟಿಂಗ್ ಬಿಸಾಡದ್ದು ಗಿಡ. ಜೀವಮಂದಗೆ ಪೋಸ್ಟರ್ ಕಡೆ ಈ ಥರ ಬಿಸಾಡಿಲ್ಲ ಕಂಡದ್ದ. ಇಲ್ಲಿಗ ಈಚೆಗೆ ಒಬ್ರು ಹಿಡಿತಿದ್ರಿ, ಅವ್ರ ಮೀನೆಲ್ಲ ತೋರಿಸ್ತಾರೆ, ನಮಗೆಲ್ಲ ಚಪ್ಪರಿ ಕಡೆ ಕಳ್ಳಲ್ಲಿ ಜಗ. ಪ್ಲೇಸ್ ಮಾತ್ರ ಒಳ್ಳೆ ಐತಲ್ಲ ಶಂಗ, ಎಂತ ಅಂಬಕ್ಕಿಲ್ಲ ಗಡಿ, ಎರಡು ಮಾತಿಲ್ಲ. ಅಲ್ಲಿ ಆಚೆ ಕಡ್ಲು ಬತ್ತಿತ್ತಲ್ಲ, ಆಚೆ ಕಡ್ಲು ಬತ್ತಿತ್ತಲ್ಲ, ಅದೆಲ್ಲ ಬೆಟ್ಟದ ಒಂಥರ ಮಣ್ಣಿದ ಜಾಗ. ಇದು ಇಲ್ಲೆಲ್ಲ ಮಧ್ಯ ಹೊಂಡ ಅದ, ಇದು ಮಧ್ಯ ಹೊಂಡ ಅಡಿಕ್ಕಿಲ್ಲ, ಮತ್ತೆ ಇಲ್ಲಿ ದಡ ವಾಪಸ್ ದಡ ಅಂತ ಸಿಕ್ಕಲ ಅವರಿಗೆ. ಖಾಲಿ ಬಲಿ ಬಂತು. ನಮ್ಮ ಕಿಟ್ನಿ ಕಸ ಗೋರ್ಕ ಬಂದಪ್ಪ. ಗೊಂಡಿಕ್ಕಿ ಗಿಡ ಗೊಂಡಿಕ್ಕಿ ಅಲ್ಲನಾ ಎಂಥದ್ದು? ಒಂದು ವಾಳಿಬೈಗಿ, ಒಂದು ಸೇತುಕ್ ಸಿಕ್ಕಿತ್ತು. ಸೇತುಕ್ ಕ್ಲೀನ್ ಮಾಡೋರ ಇದನ್ನ ಒಂದು ಸಣ್ಣ ಕೊಟ್ಟಿದ್ರು ಬೀಸ ಹುಡುಕತ್ತಿಲ್ಲ ಓದ್ನಿ ಮೀನು. ನಮಗೆ ವಾಳಿಬೈಗಿ ಕಿಟ್ನಿ ಒಂದು ಶೂ ಕೊಟ್ಟಿರುವತ್ತೆ. ಕಡ್ಲಲ್ಲಿ ಎಲ್ಲ ಸಿಗ್ತದೆ, ಶೂ ಸಿಗ್ತದೆ, ಎಲ್ಲ ಸಿಗ್ತದೆ. ನಿಂಗೆ ವಾಳಿಬೈಗಿ ಸಿಕ್ಕಿದ್ದು ಎಷ್ಟು ಖುಷಿ ಅದು ಗಿಡ? ಇಲ್ಲ, ಫಸ್ಟ್ ಮುಹೂರ್ತ ಅಂದರೆ ಬಲಿ ತಕೊಂಡು ಇವತ್ತು ಬಂದದ್ದು. ಆ ಲೆಕ್ಕದಾಗ ಒಂದು ಹೊಳಿಬೈಗಿ ಬಿಟ್ಟು ಖುಷಿ ಆಯಿತು. ಅದೇ ಇದ್ರಾಗ ತಪ್ಪಿಸಿರ ಮತ್ತು ಒಳ್ಳಾದಿತ್ತ, ಒಂದು ತಪ್ಪಿನ ಮತ್ತು ಒಳ್ಳಾದಿತ್ತ. 24 ಗಂಟೆ ಬಿಡಿ ಮಾಡಬೇಡ. ಅವರಿಗಂತೂ ಮೀನು ಸಿಕ್ಕಿತ್ತು. ಒಂದು ಎಂಥ ಮೀನು ಅಂದು ಗೊತ್ತಿಲ್ಲ, ಅದು ಮೀನು ಸಿಕ್ಕಿತ್ತು ಕಡ ಅವರಿಗೆ. ಒಳ್ಳೆ ಘನ ಮೀನು ಸಿಕ್ಕಿತ್ತು ಅವ್ರಿಗೆ ಒಂದು. ಜರಿ ಹಾಕೋದು.
ಒಳ್ಳೆ ಕೊಟ್ಟೆವಣ ಇವತ್ತು ಹೊಳೆ ಬಾಯಿಗೆ ಸುಮಾರು ಇತ್ತಪ್ಪ. ಇವಲ್ಲಿ ಒಳ್ಳೆ ಮೀನು ಸಿಕ್ಕತ್ತಾ? ಎರಡು ಹೊಳೆ ಬಾಯಿ ಮೀನು ಲಕ್ ಮೇಲೆ ಅಷ್ಟೇ ಅಲ್ಲ ಮತ್ತು ಬಲಿ ಲಕ್ ಬಲಿ ದೂರ ಹಾಕ್ರೆ ಮೀನು ಬರ್ತದೆ ಹಾಗೆ. ಅಲ್ಲ ಇದು ಚೈನ್ ಇತ್ತಲ್ಲ ಅದಕ್ಕೆ ಶೀತದ ಬಲಿಗೆ ಮೀನು ಜಾಸ್ತಿ ಅಲ್ಲ. 3 ಹೊಳೆ ಬಾಯಿಗೆ ಸಣ್ಣ ಬಲಿ ಮತ್ತು ದೂರ ಬೀಳುತ್ತೆ, ಹತ್ತಿರ ಬಿದ್ದರೆ ಬರ್ತಿಲ್ಲ. ನೀವು ಎಷ್ಟು ಗಂಟೆ ಬಂದಿರಿ? ನಾನು ಒಂದು 10:30. ಎಷ್ಟಾಯ್ತು ಗಂಟೆ? ಈಗ ಜಾಸ್ತಿ ಸುಮಾರು ಆಯ್ತು. 11:52. ಒಂದು ಫಸ್ಟ್ ಒಂದು ಹೊಳೆ ಬಾಯಿಗೆ ಸಿಕ್ತು, ದಾರ ಮೇಲೆ ಮತ್ತೆ ಅಂಥದ್ದು ಸಿಕ್ಕಲಪ್ಪ. ಖಾಲಿ ಬಲಿ ಒಂದು ಖಾಲಿ ಬಲಿ. ಇದು ಕಟ್ರೆ ಫಿಶ್. ಇದು ತಾಗಿರುತ್ತಲ್ಲ, ಮೀನು 2 ದಿನ ನಿದ್ರೆ ಇಲ್ಲ. ಅದರಲ್ಲ ಹೊಡಿಬೋದು. ಸಾಂಬಾರು ಇದೀಗ ನಮ್ಮದು 3ನೇ ಟ್ರೈ. ಇದು ಒಳ್ಳೆ ಅಗ್ಲ ಬಿದ್ದಿತ್ತು. ಇದೀಗ ಒಂದು ಎಷ್ಟು ಮೀನು ಸಿಕ್ಲಕ್ಕ? ಸತತ ಪ್ರಯತ್ನ, ತುಂಬ ಶ್ರಮಪಟ್ಟು ಕೊನೆಗೆ ಅದೇ 3ನೇ ಕೊನೆಗೆ ಗಿಡ ಹೊಳೆ ಬಾಯಿಗೆ ತೋರ್ಸ. ಉಳಿದಿಲ್ಲ ಲಾಸ್ಟಿಗೆ ಒಂದು ಹೊಳೆ ಬಾಯಿಗೆ ಸಿಕ್ತು. ಲಾಸ್ಟ್ ಈಗ ಅಲ್ಲ ಬೀಸುದಣ್ಣ 3 ಸತ ಬೀಸ್ರ ಮೇಲೆ ಎಲ್ಲರಿಗೆ 3 ಸಿಕ್ತಿದ್ರು. ನಮ್ಮ ಕಿಟ್ನಿ ಒಂದೊಂದು ಸಿಕ್ತಿತ್ತು. ಖುಷಿ ಪಡ್ಕ ದುಃಖ ಪಡ್ಕ ಗೊತ್ತಿಲ್ಲ ಈಗ. ಹೊಡೆದನ್ನು ಹೇಳಿದ್ರೆ ಖುಷಿ ಪಡ್ತಾರೆ. ಅದು ಅಮಾಸೆ ಹುಣ್ಣಿಮೆ ಸಿಕ್ಕಿತ್ತು. ಅವ್ರು ಬೀಸಿ ಫೇಮಸ್ ಅಲ್ಲ. ಕ್ಯಾಂಬೇರಿ ಮೀನು, ದೋಣಿ ಮಾತ್ರಲ್ಲ, ಕ್ಯಾಂಬೇರಿ ಮೀನು. ಇನ್ಸ್ಟಾಗ್ರಾಮ್ ಅಂಗೆಲ್ಲ ಫೇಮಸ್ ಇದ್ರಲ್ಲ ಅವರು. ಇವರು ಇವತ್ತು ಬೀಸಿಗೆ ಬಂದಾರೆ. ಅದಕ್ಕಿಂತ ದೂರ ದೊಡ್ಡದು ಒಂದು ಅರ್ಧ ಕೆಜಿಗೆ ಇಲ್ಲ, ಅರ್ಧ ಕೆಜಿ ಇಲ್ಲ, ಈ 220 ಗ್ರಾಮ್. ಕ್ಯಾಮ್ರದ ಒಳಗೆ ದೊಡ್ಡದು ತೋರ್ತಲ್ಲ ಗಡ. ಈ ಅವ್ರ ಬಾಲಿ ಹೆಂಗೆ ತಪ್ತಾರೆ ಕಾಣಿ, ಅದೊಂಥರ ಕ್ಲೀನ್ ತಪ್ತಾರೆ. ಇವತ್ತು ಬರೀ ಕ್ಯಾಂಬೇರಿ ಸಿಗ್ತೈತೆ, ಕ್ಯಾಂಬೇರಿ ಹೊಳೆ ಬಾಯಿಗೆ. ವಾಪಸ್ ಒಂದು ಕ್ಯಾಂಬೇರಿ ಸಿಗ್ತದೆ. ನಮ್ಮ ಹತ್ರ ಎಂತ ಸಿಕ್ಕಲ, ಎಂತ ಸಿಕ್ಲಲ್ಲ ಗಿಡ. ನಾವು ಆ ಕಡೆಯಿಂದ ಬೀಸ್ತೈತೆ, ನಮ್ಮ ಹತ್ರ ಅಂತ ಸಿಗ್ತಾ ಇಲ್ಲ.
ನಾವೆಲ್ಲ ಮನೆಗೆ ಹೋಗ ಮೀನು ತಿಂತತ್ತ ಯಾವುದು ಮರ ಅಲ್ಲ ಸಾಗ ನಾವೆಲ್ಲ ಮನೆಗೆ ಹೋಗ ಮೀನು ತಿಂತತ್ತು ಒಳ್ಳೆ ಆರಾಮ್. ಅದ್ರ ಹಿಂದೆ ಎಷ್ಟು ಕಷ್ಟ ಇತ್ತು ನೀವು ಕಾಣಿ ಚಿಕ್ಕಂಡು ಕಲೀರಿ. ಟೈಮ್ ಎಷ್ಟು ಸಂಗ ಈಗ 12:24 ಆಯ್ತು. ಈಗ 12:24 ಸುಲಿಗೂ ಸುರಿಗೂ ಗಿಟ್ಟು ಬಂದಿಲ್ಲ ಬಾರಿ ಬಿಡ್ತಿದ್ದೆ. ನೀಂತ ದೊಡ್ಡದ ಎಂತ ಸಿಕ್ಕಿತ್ತೀಗ. ಅಂತಿಲ್ಲ ಕಿಟ್ಟಿಯದಿದೆ. ಈಗ ಅಂದ್ರೆ ಸಿಕ್ಕತ್ತ ಕಾಣಕ್ಕೆ ಇದು 7ನೇ ಟ್ರೈ ನಮ್ದು. ಇದು 7ನೇ ಬೆಲೆಗೂ ಅಂತಿಲ್ಲ ಅಂದ್ರೆ ಭಾರಿ ಬಂಗತ್ ನಮ್ದು. ಓ ಬಂತು 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 ಸಣ್ಣ ಸಿಕ್ಕಿದ್ದು ಆರು ಸಣ್ಣದು. ಬಂತ ಸಣ್ಣದು ಕ್ಯಾಮ್ರಾ ತಗೊಂಡು ದೊಡ್ಡದೊಂದು ಎಣ್ಣ ಟೈಮ್ 1 ಆಯ್ತು. ಈಗ ಎಂತ ಸಿಕ್ಕುತ್ತಾ 1 ಗಂಟೆ ನ್ಯೂಸ್ ಅಂತಾರು ಇತ್ತ. ಎಂತ ಹೊಡಿತಾ ಪಕ್ಕ ಮೀನಿತ್ತು ಕಡ ಅವ ಮಾಡಿಲ್ಲ ಅಂದ್ರೆ ಮೀನಿತ್ತು ಪಕ್ಕ ಮೀನಿತ್ತು ಒಂದಿತ್ತ ಅದು ಮೀನಿತ್ತಲ್ದ ನೀವು ಅಡಿಲ್ಲ ಅಂದ್ರೂ ಕೂಡ ಮೀನಿತ್ತು ಸಣ್ಣ ಮೀನು ಒಂದು ಅದು ಹೊಳಿಬೇಯಿ ಹೇಗಿದೆ. ಫೈನಲಿ ನಮಗೂ ಒಂದು ಕೆಂಬೇರಿ ಸಿಕ್ಕಿತ್ತು. ಇಲ್ಲ ನಂಗೆ ಮನೆ ತಗೋಯ್ ಬಿಡ್ತೆ ಹೂಕು ಎಲ್ಲೋ ಇದೆ ಕೆಂಬೇರಿ ತೋರಿದಿಲ್ಲ ಗಡ ನಂಗೆ ಆ ಕೆಂಬೇರಿ ಎತ್ತ ಅಂತ ಗಡ ಈ ವಾಸನೆ ಇರ್ತದಲ್ಲ ಅಣ್ಣ. ಹೊಳಿ ಬೈಗಿ ಸಿಕ್ಕಿತ್ತು ಡಿಮ್ಯಾಂಡ್ ಕೆಂಬೇರಿ ಸಿಗ ಗಿಡ ಅಡಿಯ ಸುವಾತ್ ಮಾಡ್ತಾನೆ ಸುವಾತ್
ಮಳೆ ಸ್ಟಾರ್ಟ್ ಆಯ್ತು ಈಗ, ಗೋರ್ಗೆ ಮಳೆ ಸ್ಟಾರ್ಟ್ ಆಯ್ತು. ಇವತ್ತು ಜನ ಸ್ವಲ್ಪ ಕಡಿಮೆ ಇದ್ರೆ, ಇಲ್ಲಾಂದ್ರೆ ಇಷ್ಟು ದಿನ ಒಂದು 50 ಜನ ಹತ್ರ ಇರ್ತಿದ್ರು ಬಾಲಿಗೆ. ನಾವೊಂದು ರೈನ್ ಕೊಡ್ತಾ ಇರಲಿಲ್ಲ. ಇದು ರೈನ್ ಕೋಟ್ ಆಯ್ಕೊಂಡ ನಮ್ಮ ಶಾಂಕ ಮಳೆ ಜೋರು ಬಂತು. ಒಳ್ಳೆ ರೌಂಡ್ ಬೀತ್ ಕಾಂಬೆ ಅಂತ ಸಿಕ್ಕತ್ತಂತೀವಿ. ಆಗಳಿಂದ ಟ್ರೈ ಮಾಡ್ತಿತ್ತು. ಈಗ ಇಷ್ಟೊತ್ತೊಳಗೆ ನಮ್ಗೊಂದು 6 ಮೀನು ಸಿಕ್ತಿತ್ತು. 6 ಮೀನು ಸಿಕ್ಕಿತ್ತು. ಅಂತ ಸಿಕ್ತಾ ಒಂದು ಒಳವೆಗೆ ಸಿಕ್ಕಿತ್ತು. ಒಂದೊಂದೇ ಸಿಕ್ತೈತಿ. ಇವತ್ತು ಬಂದದಕ್ಕೆ ಲಾಸ್ ಇಲ್ಲ, ಒಂದು 20 ರೂಪಾಯಿ ಲಾಸ್. ವೆದರ್ ಇತ್ತಲ್ಲ ಚಿಂದಿ ಆಯ್ತು. ಒಂದು ಸೈಡ್ ಮೋಡ, ಒಂದು ಸೈಡ್ ಕ್ಲೀನ್, ಒಂದು ಸೈಡ್ ನೀರು, ಪ್ಲಸ್ ಈಚೆ ಬದಿ ಒಂದು ಐಲ್ಯಾಂಡ್. ಸೈಕ್ ಆಯ್ತು. ಆಗ ಕ್ಲೀನ್ ತೋರೋದಿಲ್ಲ ಆಯ್ತು. ಈಗ ಕ್ಲೀನ್ ತೋರ್ದಿತ್ತು. ಅದೊಂಥರ ಕ್ಲಬ್ ಹೌಸ್ ಕಂಡ ಕ್ಯಾಸಿನೋ ಎಲ್ಲದೂ ಇತ್ತು ಅದ್ರೊಳಗೆ. ಒಳ್ಳೆ ಮನೆ ಕಡಗಿತ್ತು, ದೊಡ್ಡದು ಒಂದು ಫ್ಲೋರ್ ಮನೆ ಕಡಗಿತ್ತು. ಸ್ವಲ್ಪ ಮೀನು ಕಾಣ್ತಾ ಇದ್ರ. ಆಯ್ತು ಮನೆ ಹೊರಟ್ರ್ಯಾ? ಅವ್ರು ಹೊರಟ್ರು. ಉಂಬು ಟೈಮ್ ಆಯ್ತಾ, ಹಂಗ ಎಲ್ಲ ಮನೆ ಹೊರಟು. ನಾವು ಅಲ್ಲಿಂದ ಇಲ್ಲಿ ಬಂದೇ ಲೇಟ್. ಆ ಬಲಿ ಒಳ್ಳೆತ್ತ. ಅಲ್ಲಿ ಕೆಳಗೆ ಚೈನ್ ಅದು ಎಲ್ಲ ಸೀಸ್ ಹಾಕಿ ಬಲಿ ಮಾಡ್ರೆ. ಇವತ್ತು ಬಲಿ ಚೈನ್ ಇತ್ತು, ಒಂದು 2 ಬಲಿ ಮಾತ್ರ ಹಂಗೆ ಇದ್ದಿತ್ತು. ಸೇಮ್ ಚೈನ್ ಹಾಕಿ ಮಾಡಿ. ಅಂತಿತ್ತನಾ ಅಂತಿತ್ತಂತ. ಒಳ್ಳೆ ಸೀನಿಕ್ ವ್ಯೂ ಮಾತ್ರ. ವ್ಯೂ
ರೀಲ್ಸ್ ಮಾಡೋದು ಟಾಪ್ ಕ್ಲಾಸ್. ಈ ಥರ ವೆದರ್ ಎಲ್ಲೂ ಸಿಕ್ಕುದಿಲ್ಲ ಮಾತ್ರ. ಇದು ಒಂದು ಚೊಂದಿ ಸಿಕ್ಕಿತ್ತು, ಒಂದು ಚೊಂದಿ ಅಡಿ ಒಂದು ಕೊಟ್ರಿ. ಇದು 2 ಬಿಸಾಡುತ್ತೆ ಈಗ, ಅದು ಬೇಡ ನಾನು. ವೈ ಬದುಕಲಿ ನಾಳೆ ನಾವು ಬಿಡುತ್ತೆ. ಅದೊಂದು ಕ್ವಾಡಿ ಹರಿಯುತ್ತೆ. ಮಳೆ ಬಪ್ಪು ಸ್ಟಾರ್ಟ್ ಆಗಿದೆ, ಜೋರು ಮಳೆ ಬಂದು. ಆಗಳಿಂದ ಒಳ್ಳೆ ತಂಪ್ಲಿ ಐತಾ, ಈಗ ಜೋರು ಮಳೆ ಬಂದು ಲೆಕ್ಕದಾಗೆ ಈಗ 1-2 ಹೊಳಿ ಬೈಗಿ ಸಿಕ್ಲಕ್ಕ ಈಗ ನಾನು. ಅದ ಶಂಕ ಮಳೆ ಬಂದು ಲೆಕ್ಕದ 1-2 ಹೊಳಿ ಬೈಗಿ ಸಿಕ್ಕುದಿಲ್ಲ. ಐದು ಸಿಕ್ಕುತ್ತಂತಿದ್ದ, 5 ಹೊಳಿ ಬೈಗಿ ಸಿಕ್ಕುತ್ತಂತಿದ್ದ. ನೀರು ಜೋರು ಓಡ್ತಿತ್ತು ಈಗ. ಇವತ್ತು ಚೊಂದಿ ಫಿಶಿಂಗ್. ಬಾಲಿ ಹಾಕ್ದಂಗು ಮಾತ್ರ ಮೀನು ಸಿಕ್ತಿತ್ತು ನಮಗೆ, ಆರು ಗಾನ ಮೀನು ಸಿಕ್ಕಲ್ಲ. ಎಲ್ಲೋ ಐತೆ ನಮ್ಮ ಮೀನು? ಹಾಂ, ಇಲ್ಲಿ ಚೊಂದಿ ಮೀನು. ಇದಕ್ಕೆ ಚೊಂದಿ ಮೀನು ಅಂತ, ಚೊಂದಿ ಮೀನು ಅನ್ಲಕ್ಕೆ ತಪ್ಪುಂತಿಲ್ಲ. ಎಲ್ಲೋ ಇದೆ ಇಟ್ಟದೆ ಅಲ್ಲದೆ ಕ್ಯಾಮ್ರದ ಗೊತ್ತಿಲ್ಲ ಎಲ್ಲಿತ್ತಂದು. ಇದಕ್ಕಿತ್ತಲ್ಲ KGಗೆ 500 ರೂಪಾಯಿ. KG 600 ರೂಪಾಯಿ. ಆ ತುಂಡು ಬೋಲ್ಸ್ತಾ ಹಿಡಿದು ಐಟಮ್ ಫಿಶಿಂಗ್ ಬೆಳಗ್ಗೆ ಒಳ್ಳೆ ರೇಟ್. ತೋರ್ಸ ಚೊಂದಿ ಕಮಾಡಿ ಇಡಿ. ದಿಸ್ ಈಸ್ ಚೊಂದಿ. ಇಲ್ಲ ಬಡ್ಡಿ ಬೇಡ. ಹಾಂ, ಇದು ಎಷ್ಟು ಸಂಖ್ಯೆ KGಗೆ? ಅದು KG 600 ರೂಪಾಯಿ. ಅದನ್ನು ನಾವು ತಿನ್ನಲಿಲ್ಲ, ಅದನ್ನು ಬಿಟ್ಟಿದ್ದು. ಅದು ನಮ್ಮ ಬೇಡ. ಈ ಒಂದು ವಾಪಸ್ ಎಷ್ಟೊತ್ತ ಒಂದು ಅರ್ಧ ಗಂಟೆ ಆದಮೇಲೆ, 1 ಗಂಟೆಯಲ್ಲಿ ಅರ್ಧ ಗಂಟೆ ಆದಮೇಲೆ ಒಂದು ಕ್ಯಾಂಬೇರಿ ಸಿಕ್ಕಿತ್ತು. ಅಂತಂತೀಯ? ಅದು ಒಟ್ಲು ಗಾಣಿ, ಒಂದು ಕ್ಯಾಂಬೇರಿ. ಕ್ಯಾಂಬೇರಿ ತೋರಿಸು. ಅದು ಕ್ಯಾಂಬೇರಿ ಅಲ್ದ, ಅದು ಒಟ್ಲು ಕಾಣಿ. ಸಾಮಾನ್ಯ ದೋಸ್ತ, ಪ್ರೇಕ್ಷಕರಿಗೆಲ್ಲ ಖುಷಿ ಆಯ್ತು. ನೋಡಿ ಫ್ರೆಂಡ್ಸ್, ಇದೆ ಕ್ಯಾಂಬೇರಿ. ವಾಪಸ್ ಹೇಳು ಕರೆಕ್ಟ್. ಕ್ಯಾಂಬೇರಿ ಚೀಲ ಮಾತ್ರ ಇತ್ತಲ್ಲ, ದೊಡ್ಡದಾಯ್ತಾ? ನಾವು ಸಿಕ್ಕದ ಮೀನು ಇವು, ಆ ಚೀಲಕ್ಕೂ ಸಂಬಂಧನೇ ಇಲ್ಲ. ಕಿಟ್ಟು ನಮ್ಮನ್ನು ಬೆಳಗ್ಗೆ ಎದ್ದು ಜೋಶ ಕರ್ಕವೆಯಿಂದ ಈಗ ಎಷ್ಟು ದೊಡ್ಡ ಮೀನು ಬೇಕು, ಅಷ್ಟು ದೊಡ್ಡ ಮೀನು ಸಿಗ್ತದೆ. ಅದೇ ಗಿಡ ಒಂಚೂರು ಹೋಗಿ ತೋರಿಸಲ್ಲ. ಈಗ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ಸ್ಟಾರ್ಟ್ ಮಾಡ್ಕೊಂತ. ಹಾಂ, ಈಗ ತೋರಿಸು. ಇಲ್ಲಿಂದ ಒಂದು ಸ್ಟೆಪ್ ಕೆಳ ಹಾಕಿದ್ರೆ ಇಷ್ಟು ದೊಡ್ಡ ಹೊಂಡ ಉಂಟು. ಮತ್ತೊಂದು ಮುಂದೆ ಹೋಗಿ ಗಿಡ. ಮತ್ತು ಮುಂದಾದ್ರೆ ನಾನು ಹೆಣ ಒಂದು ಬರುತ್ತೆ. ಇದೆಯಾ ಅಹಂಕಾರಕ್ಕೆ ನಿಂಗೆ ಸಿಕ್ಕುದಿಲ್ಲ. ಎಂತ ಸಿಕ್ಕತ್ತು ಈಗ, ಎಂತ ಸಿಕ್ಕತ್ತು? ನಂದು ಸಿಕ್ಕುದಿ. ಹಂಗೆ ಇರಿನಿ, ಹಂಗೆ ಕಾಣ್ತಾ ಇರಿನಿ.
ಒಂದು ಮೀನ್. ಕ್ರೂಷಿಯಲ್ ಮೂಮೆಂಟ್ ಆಗಿತ್ತು ನಾವೀಗ. ಕೊಡ್ಲಿ ಬೇಡಿ. ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ ಒಂದು ಹೋಟ್ಲು ಗಾಣಿ ಸಿಕ್ಕಿತ್ತು. ಎಂತಂದ್ರು ಕಸ ಇಲ್ಲ, ಅದೊಂದೇ ಖುಷಿ. ಇದು ಹೊಳೆಯೇನ ಗಿಡ, ಅದಕ್ಕೆ ನಮ್ಗೆ ಹೋಟ್ಲು ಗಾಣಿ ಸಿಕ್ಕಿತ್ತು. ನಮಗೆ ಈಗ ದೊಡ್ಡ ಬೂತ್ ಕ್ಯಾಂಬೇರಿ ಸಿಕ್ಕಿತ್ತು, ದೊಡ್ಡ ಬೂತ್. ದೊಡ್ಡ ಬೂತ್ ಕ್ಯಾಂಬೇರಿ ಗಿಡ ಯಾರಿಗಿಂತ ಆಗತ್ ಕಡೆ ಇದು ಮತ್ತೊಂದು ಮೀನ್ ಇತ್ತು. ಇಲ್ಗ ಅದೇ ಮತ್ತೊಂದು ಮೀನ್ ಇತ್ತು. ಇದು ಒಂದು 100 ರೂಪಾಯಿ ಕಡಿಮೆ ಇಲ್ಲ ಗಡ. 100 ರೂಪಾಯಿ ಅರ್ಧ ಕೆ ಜಿ ಇಲ್ಲ ಗಿಡ ಅದು. ಅಂದ್ರೆ ಇದು 1 kg ಹತ್ರ ಇತ್ತು. ನಾನು ಹೇಳ್ತೀನಿ, ಅರ್ಧ ಕೆ ಜಿ ಇತ್ತ ಗಿಡ, ಅರ್ಧ kg ಸೈಡ್. ಅರ್ಧ ಕೆ ಜಿ ಇತ್ತು ಮಾರಿ ಸುಮ್ಮನೆ. ಸೋಪ್ ದೊಡ್ಡದಿತ್ತು ಅದು. ಹೇಳ ನೀ ಆಗ ಡೈಲಾಗ್ ಹೊಡಿತಿದ್ದಲ್ಲ. ಎಷ್ಟು ಕೆ ಜಿ ಇತ್ತು ಸಂಗ? 50 ಗ್ರಾಮ ಗಿಡ ಹೇಳ್ಕೊಂಡೆ 50 ಗ್ರಾಮ್ ಅಂತ. ಮತ್ತೊಂದು ಕ್ಯಾಂಬೇರಿ ಸಿಕ್ಕಿತ್ತೀಗ ನಾವು. ಬಾಲಿ ಬೀಸದ್ ಮಾತ್ರ ಇಟ್ಟು ಯಾವತ್ತೆಲ್ಲ ಸಾಮ್ ಮಾಡಿ ಬೀಸ್ಲಲ್ಲ ಅವತ್ತೆಲ್ಲ ಮೀನಿತ್ತು ನಮ್ಗೆ. ಅಯ್ಯ ರಾಜ. ಒಳ್ಳೆ ಸೈಜ್ ಕ್ಯಾಂಬೇರಿ ಕ್ಯಾಚ್ ಐತಿ. ವಾಪಸ್ ಒಂದು ಕ್ಯಾಂಬೇರಿ ಕ್ಯಾಚ್. ಒಂದು ಅಂತ ನನಗೆ. ಎಷ್ಟೈತಾ? 3 ಕ್ಯಾಂಬೇರಿ ಕ್ಯಾಚ್ ಐತಿ ಈಗ ಒಂದರು ನಮ್ಮಲ್ಲಿ ಬಾಮಿ ತಗೊಳ್ಳಿ ಬಿಡ್ಲಕ್ಕ ಗಿಡ ಎಲ್ಲೈತಾ ಜಾಗ? ಕ್ಯಾಮ್ರಾ ತಗೊಂಡ್ರೆ ಎಲ್ಲೂ ತೋರುದಿಲ್ಲ ಗಿಡ. ಅದು ಅಂತ ಓಡ್ತು ಮಾರ. ಹಂಗೆ ಎಲ್ಲ ಆಗ್ದ್ಯಾ? ಒಂದು ಸಿಕ್ತು, ಇನ್ನು 2 ಎಲ್ಲಿತ್ತು? ಇನ್ನೊಂದು ನಂಗೆ ಕೊಡ್ಸೋ ವಿಡಿಯೋ ಅಡ್ಡಿತ್ತಲ್ಲ ಎಲ್ಲ. ನಮ್ಮ ಅದು ಬರಲೇ ಕರೆಕ್ಟ್. ಗಾಡಿ ನಾ ಕಟ್ತಿ ಗಾಡಿ ನೀವು ಟೈಟ್ ಮಾಡಿ. ಇದು 4 ಗಂಟೆಗೆ ಗಡೆ ಯಾರ ರವೇಣ ಗಂಟೆಗೆ ನೀ ಕಟ್ಟರ ಮೇಲೆ ನೀನು ಹೊಡೆದಿತ್ತು ಮರ ಬಳ್ಳಿ ಅಷ್ಟೋಡು ಬಳ್ಳಿ ಕೊಟ್ಟು ಗೊತ್ತಿರುತ್ತೆ ಮರ. ಒಂದಿನ ಒಬ್ಬರ ಹಿಂಗೆ ಬರೀ ಸೂಲ ಗಟ್ಟಿ ಯಾ ಹಾಂಗಲ್ಲ, ಜಾಸ್ತಿ ಟೈಟ್ ಮಾಡ್ಕೊಂಡ್ಬಿಡ. ಇದು ಆರಿ ಕೊಡ್ಕೊ, ಇದೇ ಒಳಗಿಂದ ಹೇಳಿ ಹಿಂಗೆ ಹೇಳಿ. ಇದು ಒಂಚೂರು ಇದು ಮಾಡ, ಅದು ಟೈಟ್ ಮಾಡ ಅಷ್ಟೇ. ಅದು ಕೊಟ್ಟು ಹೋಗಿ ಆಡ್ರಿ ಮರ. ಒಂದ್ಸಲಿ ಸೂಲ ಅಲ್ಲ ಸೂಲ 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 ಒಂದ್ಸಲಿ ಒಬ್ರು ಇವನಿಗೆ ಹಿಂಗೆ ಸೂಲ ಗಟ್ಟಿ ಕೊಡು ಕೇಳತ್ತೆ. ಹಿಂಗೆ ಗಟ್ಟಿ ಕೊಟ್ರ ಮೇಲೆ ಎಲ್ ಬಿಸ್ರುಮಿ ಎಲ್ ಬಿಸ್ರುಮಿ 1-2 ಇದ್ದಾರ ವಿಜಯಕಾಂತ್ ತಾಂಗ ಒಲ್ಲ ಮುಂಡ್ಕ. ಈಗ ನಮ್ ಸಿಕ್ಲ ಮೀನ್ ಸಿಕ್ಲ ಅಂದ್ರೆ ಕಾರಣವು ನೀವು ಹೇಳತ್ತೀನಿ. ಇವತ್ತು ಲಾಸ್ಟಿಗೆ ಎಲ್ಲ ಒಟ್ಟು ನಾವು ಸೇರಿ ಹಿಡಿದಂದ್ರೆ ಇಷ್ಟು ಮೀನು.